ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದು ಡ್ಯಾಂಡ್ರಫು ಮತ್ತು ಹೇರ್ ಸ್ಮೂತ್ನಿಂಗ್ಗೆ ನೆನೆಸಿಟ್ಟಿರೋ ಮೆಂತ್ಯ. ನಾನು ನೈಟ್ ಮೆಂತ್ಯನ ನೆನೆಸಿಟ್ಟಿದ್ದೆ. ಮತ್ತು ಆಲಿವೆರಾ ಒಳಗಡೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಿಪ್ಪೆ ಸಮೇತ ಹಾಕ್ಬೋದು. ಮತ್ತು ದಾಸವಾಳದ ಎಲೆ, ಬೇವಿನ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಪೇಸ್ಟ್ ಆದಮೇಲೆ ಮೊಸರು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಲೆಮನ್ ಜ್ಯೂಸ್ ಆದರೂ ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೇಸ್ಟು ಮತ್ತು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೆಂತ್ಯ ನೆನೆಸಿಟ್ಟಿದ್ವಲ್ಲ ಆ ನೀರನ್ನು ಬೇಕಾದರೆ ಹಾಕ್ಕೋಬೋದು. ಪೇಸ್ಟು ತುಂಬ ಗಟ್ಟಿ ಇದೆ ಅಂತಿದ್ರೆ ನಾನು ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ, ಈಗ ಅದು ಮೆಂತ್ಯ ನೆನೆಸಿಟ್ಟಿದ್ದು ನೀರಿತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಪ್ಯಾಕ್ನ ತೆಳ್ಳಗೆ ಮಾಡಿಕೊಂಡೆ. ಇವಾಗ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ. ಈ ಥರ ಪ್ಯಾಕ್ಗೆ ಅದು ಈ ಥರ ಮಾಡಿ ಹಚ್ತಾ ಹೋಗಬೇಕು. ಡ್ಯಾಂಡ್ರಫ್ ಇದ್ದರೆ ಇದನ್ನು ಹಾಕ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಅಂದರೆ ಒಂದೇ ಸರಿಗಾಗಲ್ಲ, ವೀಕ್ಲಿ 2 ಟೈಮ್ಸ್ ಆದರೂ ಹಾಕ್ಕೊಂಡ್ರೆ ಚೆನ್ನಾಗಿ. ಇಲ್ಲ ಮಂತ್ಲಿನಾದ್ರು 2 ಟೈಮ್ ಆದರೂ ಹಾಕೋಬೇಕು. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಆಲಿವೆರಾ ಆ್ಯಂಟಿಬಯೋಟಿಕ್, ನೀಮು, ಮೆಂತ್ಯ ಡ್ಯಾಂಡ್ರಫ್ನ ತೆಗೆಯುತ್ತೆ. ಯಾವುದೇ ಬ್ಯಾಕ್ಟೀರಿಯಾಸ್ ಇದ್ರೂ ಬೇವಿನ ಎಲೆಯಿಂದ ಹಾಕೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಹೀಟಾಗಿದ್ದರೆ ತಂಪಾಗಿ ಇಡುತ್ತೆ. ಈ ಥರ ನೀಟಾಗಿ ಸ್ವಲ್ಪ ನೀರು ತೆಗೆದು ಫುಲ್ಲು ಹಾಕ್ಕೋಬೇಕು. ಇದು ಹೇರಿಗೆಲ್ಲನೂ ಅಪ್ಲೈ ಮಾಡ್ಕೋಬೋದು. ನೀವು ಬೇಕಾದರೆ ಇದಕ್ಕೆ ಮೆಹಂದಿನೂ ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡಿ. ಕಮೆಂಟ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಮೈಂಡ್ ಎಲ್ಲ ರಿಲೀಫ್ ಆಗುತ್ತೆ. ಈ ಥರನೇ ಫುಲ್ಲು ಎಲ್ಲ ಕಡೆಗೂ ಅಪ್ಲೈ ಮಾಡಬೇಕು. ನಾನಿವಾಗ ಮೇಲ್ಭಾಗ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಮೇಲೆ ನೋಡಿ ಕೂದಲಿಗೆಲ್ಲ ಹಾಕಿ ಮೇಲೆ ಕಟ್ಟಿ ನೆಕ್ಸ್ಟ್ ಕೆಳಗಡೆ ಭಾಗಕ್ಕೆ ಹಾಕೋತಾ ಇದ್ದೀನಿ. ಇದು ಶಾಂಪೂ ಥರನೂ ಆಗುತ್ತೆ. ಶಾಂಪೂ ಹಾಕೋದೇ ಬೇಡ, ನೀಟಾಗಿ ಹೇರ್ನ ತೊಳಿಬೋದು. ಆ ಥರ ಅಷ್ಟೇ ಸ್ಮೂತಾಗಿ ಬರುತ್ತೆ. ಸಾಫ್ಟಾಗಿ ಶೈನಿಯಾಗಿ ಇರುತ್ತೆ ಕೂದಲು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕಮೆಂಟಲ್ಲಿ ಹಾಕಿ.
ಫುಲ್ ಎಲ್ಲ ಕಡೆಗೂ ಹಾಕೋಬೇಕು. ಎಷ್ಟೇ ಹೀಟ್ ಇದ್ರೂ ಕಡಿಮೆ ಆಗುತ್ತೆ. ಇದನ್ನು ಹಾಕ್ತಿದ್ದಂಗೆ ಫುಲ್ ತಂಪಾಗಿರುತ್ತೆ. ಎಷ್ಟು ತಂಪು ಅನಿಸುತ್ತೆ. ತುಂಬ ಹೀಟ್ ಇರೋರು ಇದನ್ನು ವೀಕ್ಲಿ 2 ಟೈಮ್ಸ್ ಹಾಕ್ಕೊಳ್ಳಿ. ಹೇರು ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ನಾನು ಆಯಿಲ್ನೂ ಸಹ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಯಾವ ರೀತಿ ಆಯಿಲ್ನ ಮಾಡ್ಕೋತೀನಿ ಅಂತ. ನಾನೇನು ಯಾವುದೇ ಹೊರಗಡೆ ಆಯಿಲ್ ತರಲ್ಲ. ಕೋಕೋನಟ್ ಆಯಿಲಿಗೆ ಮಾಡ್ಕೋತೀನಿ. ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ, ಯಾವ ರೀತಿ ನಾನು ಆಯಿಲ್ನ ರೆಡಿ ಮಾಡ್ಕೋತೀನಿ ಅಂತ. ಇವತ್ತು ಬರೀ ಪ್ಯಾಕ್ ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏರ್ ಆಯಿಲ್ದು ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಗ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಥರ ಫುಲ್ಲು ಹೇರಿಗೆಲ್ಲ ಹಾಕೋಬೇಕು. ಹೇರು ಶೈನಿಯಾಗಿ ಸಾಫ್ಟಾಗಿರುತ್ತೆ. ಬರೀ ಅಲ್ಪಕ್ಕಷ್ಟೇ ಹಾಕ್ಕೊಂಡ್ರೆ ಅಷ್ಟು ಶೈನಿ ಅನಿಸಲ್ಲ. ಎಲ್ಲ ಕಡೆ ಹಾಕೋಬೇಕು. ಮತ್ತು ಇದನ್ನು 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬಿಟ್ರೂ ನಡೆಯುತ್ತೆ, ಬಟ್ ಎಲ್ಲರಿಗೂ ಬಿಟ್ಟರೆ ಆಗಲ್ಲ. ಒಬ್ಬೊಬ್ಬರಿಗೆ ನೆಗಡಿ ಆಗ್ಬೋದು, ಸ್ವಲ್ಪ ಅದು ತಂಪಿರೋದ್ರಿಂದ. ಹಾಗಾಗಿ 1 ಅವರ್ ಬಿಟ್ಟರೆ ಸಾಕು. ಇಲ್ಲ ಏನೂ ಆಗಲ್ಲ ಅನ್ನೋರು ಬೇಕಾದರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೋಬೋದು. ನಾನು 2 ಅವರ್ಸ್ ಬಿಟ್ಟಿದ್ದೆ, ಏಕೆಂದರೆ ನನ್ನ ಮಗಳಿಗೆ ಫುಲ್ ಹೀಟ್ ಜಾಸ್ತಿ. ಹಾಗಾಗಿ ಅವಳಿಗೆ ಕೋಲ್ಡ್ ಏನು ಆಗೋದಿಲ್ಲ. ಹಾಗಾಗಿ ಅವಳಿಗೆ ಹಾಕಿ 1-2 ಅವರ್ಸ್ ಆದರೂ ಬಿಡ್ತೀನಿ ನಾನು. ನಾನು ಮಂತ್ಲಿ 1 ಸರಿ ಅವಳಿಗೆ ಈ ಥರ ಹಾಕ್ತೀನಿ. ನೋಡಿ, ಈ ಥರ ಫುಲ್ಲೆಲ್ಲ ಹೇರಿಗೆಲ್ಲ ಹಾಕ್ಕೊತಾ ಹೋಗ್ತೀನಿ. ಇವಾಗ ಎಲ್ಲ ಕಡೆ ಆಗಿದೆ. ಇವಾಗ ಒಣಗಕ್ಕೆ ಬಿಡೋಣ. ನಾನು 2 ಅವರ್ಸ್ ಬಿಡ್ತಾ ಇದ್ದೀನಿ ಅವಳಿಗೆ. ನೋಡಿ, ಇವಾಗ 2 ಅವರ್ಸ್ ಆಗಿ ಅವಳು ಹೇರ್ ವಾಶ್ ಮಾಡ್ಕೊಂಡಿದ್ದಾಳೆ. ನೋಡಿ ಯಾವ ಥರ ಇದೆ ಕೂದಲು, ಶೈನಿ ಹಾಕ್ಕೊಳ್ತಾ ಇದೆ. ನೋಡಿ, ಮುಟ್ಟಕ್ಕೂ ತುಂಬ ಸಾಫ್ಟಾಗಂದಿದೆ. ನಿಮಗೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಸಾಫ್ಟಾಗಿ ಬರುತ್ತೆ, ಶೈನಿಯಾಗಿ ಬರುತ್ತೆ ಅಂತ. ನೋಡಿ, ಇನ್ನು ಅವಳಿಗೆ ಸ್ವಲ್ಪ ಡ್ಯಾಂಡ್ರಫ್ ಆಗ್ತಾಯಿತ್ತು. ನೋಡಿ, ಅದನ್ನು ಕ್ಲಿಯರ್ ಆಗಿದೆ, ಕಾಣ್ತಾ ಇಲ್ಲ. ಸ್ವಲ್ಪ ಅದು ಪೌಡರ್ದು ಎಲ್ಲ ಇದು ಇರುತ್ತೆ, ತಲೆ ಬಾಚ್ತಾ ಅದು ಹೋಗುತ್ತೆ. ನಿಮಗೆ ಕಾಣಿಸ್ತಾ ಇರೋದು ಬೇವಿನ ಎಲೆದು, ಅದು ಡ್ಯಾಂಡ್ರಫ್ ಅಲ್ಲ. ನಾವು ಪೇಸ್ಟ್ ಮಾಡಿದ್ರೊಳಗಿತ್ತಲ್ಲ ಅದರದ್ದು. ನೋಡಿ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.